ಸರ್ ಇದು ಮುಜರಾಯಿ ದೇವಸ್ಥಾನನ ಖಾಸಗಿ ದೇವಸ್ಥಾನ ಈ ದೇವಸ್ಥಾನ ಇಒ ಮಾತಾಡಿದ್ರೆ ಒಳ್ಳೇದು ಅದನ್ನ. ಹೇಳಿ ಸರ್ ಇದು ಮುಜರಾಯಿ ದೇವಸ್ಥಾನ ಆಗಿರುತ್ತೆ. ಇದಕ್ಕೊಬ್ರು ಇಒ ಅಂತ ರಘು ಅವ್ರು ಇದ್ದಾರೆ. ಅದು ಇದನ್ನ ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಸರ್ ಈಗ ಮುಜರಾಯಿ ದೇವಸ್ಥಾನ ಅಂತ ನೀವ್ ಹೇಳ್ತೀರಿ, ಇವತ್ತಿನ ಜಾತ್ರಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಖಾಸಗಿ ದರ್ಬಾರ್ ಆಗಿದೆ. ತಾಲೂಕು ಆಡಳಿತದ ಜವಾಬ್ದಾರಿ ಏನ್ ಸರ್? ಅಲ್ಲ, ಇವರು ಅಂತ ಹೇಳಿದ್ನಲ್ಲ, ತಾಲೂಕು ಆಡಳಿತಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಮುಜರಾಯಿ ದೇವಸ್ಥಾನಗಳಿಗೆ ನಾವು ನೋಡ್ಕೊಳ್ತಾ ಇದೀವಿ. ಇಲ್ಲಿ ಇದಕ್ಕೆ ಅಂತಾನೆ ಇಒ ಅಂತ ಒಬ್ರು ಇದ್ದಾರೆ, ರಘು ಅಂತ. ನೀವು ಅದ್ರ ಬಗ್ಗೆ ಅವ್ರ ಹೆಚ್ಚಿನ ಮಾಹಿತಿ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಏನು ಅಂತ ಅವ್ರು ಕಂಪ್ಲೀಟ್ ವ್ಯವಸ್ಥೆ ನಿಮ್ ಗಮನಕ್ಕೆ ಯಾವ್ದು ಇಲ್ಲ, ನನ್ ಗಮನಕ್ಕೆ ಅವ್ರು ಬಂದೇ ಇಲ್ಲ. ನನಗೆ ಇವತ್ತು ಇವ್ರು ಅರ್ಚಕರು ಫೋನ್ ಮಾಡಿದ್ದಕ್ಕೆ ನಾನು ಬಂದೇ ಹೊರತು ಇಲ್ಲಿವರೆಗೆ ನನಗೆ ಜಾತ್ರೆ ನಡೀತಾ ಇದೆ ಬನ್ನಿ ಅಂತನೂ ಕೂಡ ಇವಾಗಲೇ ನನಗೆ ಕರೆದಿಲ್ಲ. ಅರ್ಚಕರು ಕರೆದಿದ್ರು, ನಾನು ಭಕ್ತಿಯಿಂದ ಭಕ್ತನಾಗಿ ಬಂದಿದ್ದೀನಿ ಹೊರತು ತಹಶೀಲ್ದಾರಾಗಿ ನಾನು ಬಂದಿಲ್ಲ. ಈಗ ಸಾವಿರಾರು ಜನ ಸರತಿ ಸಾಲಿನಲ್ಲಿ ನಿಂತು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೆಲವೇ ಮಂದಿಗೆ ಖಾಸಗಿಯವರು ಒಂದು ಸೆಕ್ಯೂರಿಟಿ ಮಾಡ್ಕೊಂಡು ಅವ್ರಿಗೆ ಒಳಗಡೆ ಬಿಡುವಂತ ವ್ಯವಸ್ಥೆ ಆಗಿದೆ. ಈ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಈ ರೀತಿಯ ದರ್ಬಾರ್ ಎಷ್ಟು ಸರಿ, ನೀವು ಯಾವ ರೀತಿ ನೋಡ್ತೀರಾ ಇದನ್ನ? ಇಲ್ಲ, ಅದಕ್ಕೆ ನನಗೆ ಇವಾಗ ಗೊತ್ತಾಯ್ತು. ಇವಾಗ ಹೇಳಿದ್ರೆ ನೀವೇ ಕೂಡ ಇವಾಗ ಈ ತರ ನಡೀತಾ ಇದೆ. ನಾನು ಇವಾಗ ಬಂದಿದ್ದ ದರ್ಶನ ಮುಗಿಸಿ ನಾನು ಕರೆದು ನೋಡ್ಬೇಕು, ಮತ್ತೆ ಪೊಲೀಸರು ಕರೆದು ಹೇಳ್ಬೇಕು ನಾನು ಇವಾಗ ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಾನು ಕೂಡ ಇವಾಗ ಚೆಕ್ ಮಾಡ್ಬೇಕು. ಅಲ್ಲ, ಖಂಡಿತ ತಪ್ಪು ಮಾಡಿದ್ರೆ ಖಂಡಿತವಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡ್ತೀನಿ ನಾನು. ಯಾಕೆಂದ್ರೆ ಕಂಪ್ಲೀಟ್ ಅವರ ವ್ಯಾಪ್ತಿಗೆ ಬರುತ್ತೆ. ಇದು ಅವರ ವ್ಯಾಪ್ತಿ ಬಂದರೂ ಕೂಡ ನಾನು ಬಂದು ಏನಿಲ್ಲ ವ್ಯವಸ್ಥೆ ಕಂಡಿದೆ ಅದು ಖಂಡಿತವಲ್ಲ ಜಿಲ್ಲಾಧಿಕಾರಿಗೆ ಇದು ಮೊದಲನೇ ವರ್ಷ ಆಗಿಲ್ಲ, ಕಳೆದ 8 ವರ್ಷದಿಂದನೂ ಕೂಡ ಇದೇ ವ್ಯವಸ್ಥೆ ಇದೆ. ಇಲ್ಲಿ ಜನಗಳಿಗೆ ಮತ್ತೆ ಖಾಸಗಿಯವರಿಗೆ ಜಗಳ ಆಗ್ತಾನೆ ಇದೆ. ಈ ವ್ಯವಸ್ಥೆಗೆ ಏನ್ ಹೇಳ್ತೀರಿ? ಅಲ್ಲ, ಅದಕ್ಕೆ ನಾನು ಇಲ್ಲಿ ಕರೆದ ಅವ್ರು ನಾನು ಕರೆದಿರಲಿಲ್ಲ, ನಾನು ಅರ್ಚಕರು ಕರೆದೊಂದು ಬಂದಿದ್ದೆ. ಇಲ್ಲಿ ಬಂದು ನೋಡಿದಾಗ ಮತ್ತೆಲ್ಲ ಮಾಹಿತಿಗಳು ನಾನು ತಗೊಂಡಾಗ ಹಾಗೆ ಈ ತರ ಅವ್ಯವಸ್ಥೆ ನಡೀತಾ ಅಂತ ಗೊತ್ತಾಗಿದೆ. ಖಂಡಿತ ಮನೆ ಜಿಲ್ಲಾಧಿಕಾರಿಗೆ ವರದಿ ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಏನು ಕ್ರಮ ತಗೊಳ್ತಾರೆ ಅದಕ್ಕೆ. ತಹಶೀಲ್ದಾರ್ ಅವ್ರನ್ನೇ ಓವರ್ಟೇಕ್ ಇಲ್ಲ ಅಂದ್ರೆ ಇನ್ಯಾರು ಗಮನಕ್ಕೆ ತರ್ತಾರೆ? ತಾಲೂಕು ಆಡಳಿತ ಏನ್ ಮಾಡ್ತಾ ಇದೆ ಸರ್? ಇಲ್ಲ, ಅದೇನಾಗುತ್ತೆ, ಕೆಲವು ದೇವಸ್ಥಾನಗಳಿಗೆ ಇಒ ಅಂತ ಅಪಾಯಿಂಟ್ ಮಾಡಿರ್ತೀವಿ, ಎಕ್ಸಿಕ್ಯೂಟಿವ್ ಆಫೀಸರ್, ಅವರು ಆಫೀಸರೇ ಹಂಗ ಅವ್ರಿಗೆ ಸಂಪೂರ್ಣ ವ್ಯಾಪ್ತಿ ಕೊಟ್ಟಿರ್ತಾರೆ ಇದು ಮಾಡ್ಕೊಂಡು. ಆದ್ರೆ ಏನಕ್ಕೆ ಹಂಗೆ ಮಾಡಿದ್ರೆ ಗೊತ್ತಿಲ್ಲ. ನಾನು ಅದಕ್ಕೆ ಪರಿಶೀಲನೆ ಮಾಡ್ಬೇಕು ಇವಾಗ ಏನು ಅವ್ಯವಸ್ಥೆಗಳಾಗಿದೆ ಅಂದ್ರೆ ಖಂಡಿತವಾಗ್ಲೂ ನಾನು ಜಿಲ್ಲಾಧಿಕಾರಿ ವ್ಯವಸ್ಥೆ ರಿಪೋರ್ಟ್ ಮಾಡ್ತೀನಿ ನಾನು. ಕಳೆದ ಬಾರಿ ಖಾಸಗಿ ವಿಚಾರವಾಗಿ ಹೇಳಿದ್ರಿ, ನೋಡ್ಕೊಳ್ತೀನಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ರಿಪೀಟ್ ಆಗ್ತಾ ಇದೆ. ನಾನು ಜಿಲ್ಲಾಧಿಕಾರಿ ವರದಿ ಮಾಡ್ತೀನಿ, ಕ್ರಮ ಏನಿದೆ ಯಾಕೆ ಅದನ್ನ ಕ್ಯಾನ್ಸಲ್ ಮಾಡಬಾರ್ದು ಸರ್? ಏನಕ್ಕೆ ಅವಶ್ಯಕತೆ ಏನಿದೆ ಸರ್? ಯಾವ್ದು ಇಒನ ಅಲ್ಲ, ಖಾಸಗಿ ಇನ್ವಾಲ್ವ್ಮೆಂಟ್ ಮಾಡ್ಕೋಬಾರ್ದು. ಮಾಡ್ಕೊಂಡು ಖಂಡಿತವಲ್ಲ ನಾನು ವರದಿ ಮಾಡ್ತೀನಿ ಜಿಲ್ಲಾಧಿಕಾರಿ. ಇವಾಗ್ಲೂ ಕೂಡ ನಡೀತಾ ಇದೆ, ಖಂಡಿತ ನಾನು ಹೋಗ್ತೀನಿ ಇವಾಗ ನಾನು ಹೇಳ್ತೀನಿ ಇವಾಗಲೇ ಹೇಳ್ತೀನಿ ನಾನು. ಅದು ಮನೆ ಜಿಲ್ಲಾಧಿಕಾರಿ ವರದಿ ಮಾಡ್ತೀನಿ. ಬಂದಂತ ಭಕ್ತಾದಿಗಳು ಅವರೇ ಸಪರೇಟ್ ಸನ್ಮಾನ ಮಾಡೋದು ಆ ರೀತಿ ಮಾಡಕ್ಕೆ ಅವಕಾಶ ಇಲ್ಲ. ಈಗ ನಾವು ತುಂಬಾ ದೇವಸ್ಥಾನಗಳಿಗೆ ಜಾತ್ರೆ ನಾನು ಮಾಡಿದ್ದೀನಿ ಹೋಗಿ, ಆದ್ರೆ ಅವಕಾಶ ಇರೋದಿಲ್ಲ. ಈ ಮುಜರಾಯಿ ಇಲಾಖೆ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ, ಮುಖ್ಯ MLA ಸಾಹೇಬರು ಅಂತವ್ರು ಬಂದ್ರೆ ಮಾತ್ರ ಅವಕಾಶ ಇರುತ್ತೆ. ಎಲ್ಲರಿಗೂ ಆ ಥರ ಮಾಡಕ್ಕೆ ಅವಕಾಶ ಇರೋದಿಲ್ಲ. ನಾನು ಚೆಕ್ ಮಾಡ್ತೀನಿ. ಇಲ್ಲ, ಇವಾಗ ನಾನು ಚೆಕ್ ಮಾಡಿದ್ದೀನಿ, ನಾನು ಖಂಡಿತವಾಗಿ ಮಾಡ್ತೀನಿ. ಯಾವ ಆಧಾರದ ಮೇಲೆ ಅವಕಾಶ ಕೊಟ್ಟಿದ್ರೆ? ನಿಮ್ಗೆ ಅವಕಾಶ ನಾವು ಕೊಟ್ಟಿಲ್ಲ ಸರ್. ಈಗ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ, ಈ ವರ್ಷ ಅಂತ ಬಿಡಿ ಅಂತ ಹೇಳಿದ್ರೆ ಅವಕಾಶ, ಅದಕ್ಕೆ ನಾವು ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಅಷ್ಟೇ. ಇಲ್ಲ ಮುಂದಿನ ವರ್ಷ ಪ್ರಾಯೋಗಿಕ ಮಾಡ್ತಾರೆ. ಇಲ್ಲ ಸರ್, ಅವಕಾಶ ಇಲ್ಲ, ಅದನ್ನ ನೋಡ್ತೀವಿ ಸರ್. ಪೊಲೀಸರ ಗಮನಕ್ಕೆ ತರ್ತೀನಿ. ನೋಡಿ ಬಂದಿದ್ದಾರೆ, ನೋಡಿ ಮಾತಾಡ್ತೀನಿ ಸರ್. ಇಲ್ಲ ನಾನು ಮಾತಾಡ್ತೀನಿ ಬಿಡಿ. ಇವ್ರು ಕೇಳಿ ಅಧಿಕಾರಿ ಅವರೆಲ್ಲ ಮಾತಾಡ್ತಾರೆ. ನೀವು ಅಫಿಷಿಯಲ್ ಆಗಿ ನೀವು ಈ ತರ ಮಾತಾಡ್ತಿರಲ್ಲ ಸರ್. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳ್ಬಿಡಿ, ಮಾಡ್ಕೊಳ್ಳಿ, ಬೋರ್ಡ್ ಹಾಕಿ. ಇವಾಗ ಖಾಸಗಿ ದರ್ಬಾರ್ ಮಾಡ್ತಾರೆ ಅಲ್ಲ, ನೀವು ಸರ್ಕಾರಿ ದೇವಸ್ಥಾನಕ್ಕೆ ಹೆಂಗ್ ಬಿಡ್ತೀರಿ ಸರ್? ಬೇರೆಯವ್ರನ್ನ ಯಾರು ಬೇಕಾದ್ರೂ ಸೆಕ್ಯೂರಿಟಿ ಇಟ್ಕೊಂಡು ಏನ್ ಸನ್ಮಾನ ಮಾಡಿ ಕಳಿಸವ್ರು, ಯಾರೋ ಖಾಸಗಿ ಅವ್ರಿಗೆಲ್ಲ ಬಂದವ್ರು ಸನ್ಮಾನ ಮಾಡ್ತಾರೆ. ದರ್ಶನಕ್ಕೋಸ್ಕರ ಅವರು ಕಾಯ್ಕೊಂಡಿರ್ಬೇಕು ಸಂಜೆವರೆಗೂ. ಅವ್ರು ಯಾರೋ ಬಂದವ್ರಿಗೆ ಯಾಕೆ ಬಿಟ್ಬಿಡ್ತೀರಿ? ನೀವು ತಹಶೀಲ್ದಾರ್ಗೆ ಮಾಹಿತಿ ಕೊಟ್ಟಿರೋದಲ್ಲ ಸರ್? ಅದನ್ನು ತಗೊಳಪ್ಪ. ತಹಶೀಲ್ದಾರ್ಗೆ ಮಾಹಿತಿ ಕೊಟ್ಟಿದ್ದೀರಾ? ಹೇಳಿ, ಮಾಹಿತಿ ಕೊಟ್ಟಿದ್ದೀರಾ ನೀವು? ಹೇಳಿ ಸರ್. ಪ್ರೊಸೀಡಿಂಗ್ಸ್ ಎಲ್ಲ ಆಗಿ ತಮ್ಮ ಸಿಗಲ್ಲ ಸರ್. ತಮಗೂ ಅಲ್ಲ ಸರ್, ಫೋನ್ ಮಾಡಿಲ್ಲ ನೀವು, ಹೇಳಿ ಸಾಹೇಬ್ರೆ. ಮೀಟಿಂಗ್ ಕರೆದಿದ್ದೀವಿ, ಮೀಟಿಂಗ್ ಕರೆದಿದ್ದೀವಿ ಸರ್. ಬಂದಿದ್ವಲ್ಲ ಸರ್, ನೀವು ಟ್ರೆಜರಿಗೆ ಬಂದಾಗ ನಿಮ್ಮನ್ನ ಕಡೆ ಸರ್. ಇಲ್ಲ
ಸರ್ ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ವಿ, ನೀವು ಇರ್ಲಿಲ್ಲ. ಫೋನ್ ಮಾಡಿಲ್ಲ ನನಗೆ. ಹೈಕೋರ್ಟ್ ಬಂದಿದ್ದೀವಿ, ಹೈಕೋರ್ಟ್ ಹೋಗಿದ್ದಾಗ. ಹೌದು ಸರ್, ನಾನು ಬಂದಿದ್ದೆ ಅವತ್ತು. ಇಲ್ಲ ಅಂತ ಹೇಳಿಲ್ಲ. ಮಾಹಿತಿ ಕೊಟ್ಟಿದ್ದೀವಿ ಸರ್ ನಾವು. ಮಾಹಿತಿ ಯಾರು ಕೊಟ್ಟಿದ್ದೀರಿ ಸರ್? ಸರ್ ಮೀಟಿಂಗ್ ಅಲ್ಲಿ ಎಲ್ಲೋ ಬಿಸಾಕ್ ಬಿಡೋರು ಅವ್ರಿಗೆ ಗೊತ್ತಾಗುತ್ತೆ. RIVA ಗೊತ್ತಿಲ್ಲ ಸರ್, RIVA ಗೊತ್ತಿಲ್ಲ ಮಾಹಿತಿ ಸರ್. ನೀವು ಇಷ್ಟ ಬಂದ ಮಾಡ್ತಾ ಅರ್ಥ ಇದು. ಪ್ರತಿ ವರ್ಷ ಇದೆ ಗಲಾಟೆ ಇಲ್ಲಿ. ಯಾರೋ ದೂರದಿಂದ ಬರ್ತಾರೆ ಭಕ್ತರು, ಅವ್ರಿಗೆ ಬೆಲೆ ಇಲ್ವಂದ್ರೆ ಅವರೆಲ್ಲ ಯಾರೋ ದುಡ್ಡು ಇರೋರಿಗೆ ದರ್ಶನನಾ? ಸರಿ ಬಿಡಿ ಹೇಳಿ, ಸರಿ ಮಾಡ್ತೀವಿ ಬಿಡಿ. ಆಯ್ತು. ಅಲ್ಲ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ ಹೇಳ್ಬಿಡಿ. ಇಲ್ಲ ಸರ್, ಆ ಥರ ಮಾಡ್ಲಿಕ್ಕೆ ಆಗಲ್ಲ ತರ. ನೆಕ್ಸ್ಟ್ ಬಾರಿಗೂ ಗ್ರಾಮಸ್ಥರು ಹೇಳಿದ್ರು ಅಂತ ಸರಿ ಆಯ್ತು ನಾವು ಯಾರು ಸರ್ ಅವರು? ಸರಿ ಮಾಡ್ತೀವಿ. ಅವ್ರಿಗೂ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಸರಿ ಮಾಡ್ತೀವಿ ಬಿಡಿ. ಸರಿ ಮಾಡ್ತೀವಿ ಸರಿ ಮಾಡ್ತೀವಿ ಬಿಡಿ ಸರ್. ಆಯ್ತು ಸರ್, ಸ್ಟಾಪ್ ಮಾಡಿಸ್ತೀವಿ ಬಿಡಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.